My dear students, ನೀವೆಲ್ಲರೂ ಟೈಪ್ಸ್ ಆಫ್ ಆರ್ಡರ್ ಆಫ್ ಎ ರಿಯಾಕ್ಷನನ್ನು ಕಲ್ತ್ಕೊಂಡ್ರ. ಝೀರೋ ಆರ್ಡರು, ಫಸ್ಟ್ ಆರ್ಡರು, ಸೆಕೆಂಡ್ ಆರ್ಡರು, ಥರ್ಡ್ ಆರ್ಡರು ಮತ್ತು ಫ್ರ್ಯಾಕ್ಷನಲ್ ಆರ್ಡರ್ ಅಂತಕ್ಕಂಥದ್ದು. ಈಗ ಅನದರ್ ಒನ್ ಡೆಫಿನೇಷನ್ ಬರುತ್ತೆ ಸ್ಟೂಡೆಂಟ್ಸ್, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತಕ್ಕಂಥದ್ದು. ಇದು ನಿಮ್ಮ ಥಿಯರಿ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. 2 ಮಾರ್ಕ್ಸಿಗೆ ಕೇಳ್ತಾರೆ. ವುಡ್ ಯು ಮೀನ್ ಬೈ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಇಟ್ ಈಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್, ನೋಡಿ ಅರ್ಥ ಮಾಡ್ಕೊಳ್ಳಿ. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತಕ್ಕಂಥದ್ದು, ಇಟ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ಎ ಹೈಯರ್ ಆರ್ಡರ್ can be converted into first order by taking all the reactants except one in excess ಅಂತಕ್ಕಂಥದ್ದು. ಹಾಗಾಗಿ ಇವಾಗ ನಾವೇನು ಹೇಳ್ಬೋದು ಸ್ಟೂಡೆಂಟ್ಸ್, ಸೂಡೋ ಅಂದರೆ ಫಾಲ್ಸ್ ಅಂತ ಹೇಳ್ತೀವಿ. ಫಾಲ್ಸ್ ಅಂತಕ್ಕಂಥದ್ದು ಫಸ್ಟ್ ಆರ್ಡರ್ ಅಂತಂದರೆ ಇದು ಫಸ್ಟ್ ಆರ್ಡರ್ನ ಒಬೆ ಮಾಡ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ಹೈಯರ್ ಆರ್ಡರ್ ಕೆಮಿಕಲ್ ರಿಯಾಕ್ಷನ್ಸ್ನ ಎಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ, ಫಸ್ಟ್ ಆರ್ಡರ್ಗೆ ಕನ್ವರ್ಟ್ ಮಾಡ್ತೀವಂತೆ. ದ ಕಾನ್ಸಂಟ್ರೇಷನ್ ಆಫ್ ಆಲ್ ದ ರಿಯಾಕ್ಟೆಂಟ್ಸ್ ಈಸ್ ಟೇಕನ್ ಇನ್ ಎ ಲಾರ್ಜ್ ಎಕ್ಸೆಸ್. ಅರ್ಥ ಆಗಿದೆಯಾ ಹಾಗಾದರೆ? ಈಗ ಫಾರ್ ಎಕ್ಸಾಂಪಲ್ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಒಂದು 2 to 3 ರಿಯಾಕ್ಟೆಂಟ್ಸ್ ಇರುತ್ತೆ. ಆ 2 to 3 ರಿಯಾಕ್ಟೆಂಟ್ಸ್ನಲ್ಲಿ 2 ರಿಯಾಕ್ಟೆಂಟ್ಸ್ ಕಾನ್ಸಂಟ್ರೇಷನ್ನ ನೀವು ಲಾರ್ಜ್ ಎಕ್ಸೆಸ್ ತಗೋಬೇಡಿ, ಒಂದ್ರದ್ದು ಎಕ್ಸೆಸ್ ತಗೋಬೇಡಿ, ಕಡಿಮೆ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಿಮಗೆ ಎಕ್ಸೆಪ್ಟ್ 1, ಹಾಗಾದರೆ ಎಷ್ಟಾದರೂ ರಿಯಾಕ್ಟೆಂಟ್ಸ್ ಇರಲಿ, ಒಂದ್ರದ್ದು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟು ಎಕ್ಸೆಸ್ ತಗೋಬಾರ್ದಂತೆ. ಹೈಯರ್ ಆರ್ಡರ್ ರಿಯಾಕ್ಷನ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಫಸ್ಟ್ ಆರ್ಡರ್. ದ ಕಾನ್ಸಂಟ್ರೇಷನ್ ಆಫ್ ಆಲ್ ದ ರಿಯಾಕ್ಟೆಂಟ್ಸ್ ಈಸ್ ಟೇಕನ್ ಇನ್ ಎ ಲಾರ್ಜ್ ಎಕ್ಸೆಸ್ ಎಕ್ಸೆಪ್ಟ್ ಒಂದನ್ನು ಬಿಟ್ಟು ಅಂತಕ್ಕಂಥದ್ದು. ಇದನ್ನು ನಾವು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಎಕ್ಸಾಂಪಲಿಗೆ ಬರೋಣ. ಆಸಿಡ್ ಹೈಡ್ರಾಲಿಸಿಸ್ ಆಫ್ ethyl acetate. Acid hydrolysis of ethyl acetate is an example for pseudo first order reaction. Dear students, CH3COO C2H5 ethyl acetate ನ ಹೈಡ್ರಾಲಿಸಿಸ್ ಮಾಡ್ತಾ ಇದ್ದೀರಾ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಮೀಡಿಯಮ್ H+ ಅಂತಕ್ಕಂಥದ್ದು. CH3COOH ಅಸಿಟಿಕ್ ಆ್ಯಸಿಡ್ ಮತ್ತು C2H5OH ಈಥೈಲ್ ಆಲ್ಕೋಹಾಲ್ ಫಾರ್ಮೇಷನ್ ಆಗ್ತಾ ಇದೆ. ನೀವು ಥಿಯರಿಟಿಕಲಿ ಏನಾದರೂ ರೇಟ್ ಲಾ ಬರೆಯೋದಾಗಿದ್ರೆ ಏನಾಗಿತ್ತು, K ಇಂಟು CH3COO C2H5 all to the power of 1 H2O all to the power of 1, therefore order of the reaction is equal to 1 + 1 is equal to 2 ಅಂತ ಬರೀತಿದ್ರ. ಬಟ್ ಇಲ್ಲಿ ಏನಾಗಿದೆ, ಪ್ರಾಕ್ಟಿಕಲಿ ತಗೊಂಡಾಗ 1 + 0 is equal to 1 ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಿಮಗೆ H2Oಗೆ ಯಾಕೆ 0 ಬಂದಿದೆ ಅಂತಕ್ಕಂಥ ಒಂದು ಕ್ವಶನ್ ಅರೈಸ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕಪ್ಪ ಹಾಗಾದರೆ H2Oಗೆ ನಾವು 0 ಹಾಕೊಂಡಿದ್ದೀವಿ ಅಂದರೆ, ಈ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಕಾನ್ಸಂಟ್ರೇಷನ್, ಎಷ್ಟು ಕಾನ್ಸಂಟ್ರೇಷನ್ ರಿಯಾಕ್ಟೆಂಟ್ಸ್ ಇದೆ, 2 ಕಾನ್ಸಂಟ್ರೇಷನ್, ಒಂದು ಎಸ್ಟರು ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಇದೆ. ಇವೆರಡು ರಿಯಾಕ್ಟೆಂಟ್ಸ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ವಾಟರ್ ಈಸ್ ಮ್ಯಾಕ್ಸಿಮಮ್ ಕಂಪೇರ್ ಟು ಎಸ್ಟರ್. ಎಸ್ಟರ್ಗೆ ಕಂಪೇರ್ ಮಾಡಿದ್ರೆ H2O ಅಂತಕ್ಕಂಥದ್ದು ಕಾನ್ಸಂಟ್ರೇಷನ್ ಏನಾಗಿದೆ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ಇವಾಗ ನಿಮ್ಮ ಕ್ಲಾಸ್ನಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ. ಈ ಇಬ್ಬರು ಸ್ಟೂಡೆಂಟ್ಸ್ನಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಓಕೆ, ತುಂಬ ಇಂಟೆಲಿಜೆಂಟು. ಇನ್ನೊಬ್ಬರು ತುಂಬ ಡಲ್ ಇರ್ತಾರೆ. ಹಾಗಾಗಿ ರಿಸಲ್ಟ್ ಅಂತಕ್ಕಂಥದ್ದು, ಇವರಿಬ್ಬರಲ್ಲಿ ರಿಸಲ್ಟ್ ಅಂತಕ್ಕಂಥದ್ದು, ಕ್ಲಾಸ್ ರಿಸಲ್ಟ್ ಅಥವಾ ಪಾಸ್ ಆಗ್ತಕ್ಕಂಥದ್ದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಚೆನ್ನಾಗಿ ಓದ್ತಕ್ಕಂಥವ್ರ ಮೇಲೆ ಡಿಪೆಂಡ್ ಆಗುತ್ತಾ, ಡಲ್ ಇರ್ತಕ್ಕಂಥವ್ರು, ಕಡಿಮೆ ಓದ್ತಕ್ಕಂಥವ್ರ ಮೇಲೆ ಡಿಪೆಂಡ್ ಆಗಿರುತ್ತಾ. ಹಾಗಾಗಿ ರಿಸಲ್ಟ್ ಅಂತಕ್ಕಂಥದ್ದು ಕಡಿಮೆ ಓದ್ತಕ್ಕಂಥವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಈ ಒಂದು ರಿಯಾಕ್ಷನಲ್ಲಿ ರೇಟ್ ಅಂತಕ್ಕಂಥದ್ದು ಕಡಿಮೆ ಕಾನ್ಸಂಟ್ರೇಷನ್ ಇರೋದ್ರ ಜೊತೆ ಡಿಪೆಂಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ರೇಟ್ ಈಸ್ ಈಕ್ವಲ್ ಟು K ಇಂಟು CH3COO C2H5 ethyl acetate all to the power of 1 H2O all to the power of 0. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಒಂದಕ್ಕಿಂತ ಹೆಚ್ಚು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್, ಒಂದಕ್ಕಿಂತ 2 ರಿಯಾಕ್ಟೆಂಟ್ಸ್ ಇದ್ದಾಗ ಒಂದ್ರ ಕಾನ್ಸಂಟ್ರೇಷನ್, ಯಾವುದ್ರದ್ದು ಕಾನ್ಸಂಟ್ರೇಷನ್ನು ತುಂಬ ಕಡಿಮೆ ಇರುತ್ತೋ, ರೇಟು ಮತ್ತು ಆರ್ಡರ್ ಅಂತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥ ರಿಯಾಕ್ಟೆಂಟ್ಸ್, ಕಾನ್ಸಂಟ್ರೇಷನ್ ಕಡಿಮೆ ಇರ್ತಕ್ಕಂಥ ರಿಯಾಕ್ಟೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ನೊಂದು ಎಕ್ಸೆಸ್ ಇರ್ತಕ್ಕಂಥದ್ದು ಪ್ರಾಕ್ಟಿಕಲಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು. ಹಾಗಾಗಿ H2Oಗೆ ನಾವು 0 ತೊಗೊಂಡಿದ್ದೀವಿ. ಆರ್ಡರ್ ಅಂತಕ್ಕಂಥದ್ದು 1 + 0 is equal to 1 ಅಂತಕ್ಕಂಥದ್ದು. ಓಕೆ, ಇದನ್ನು ನಾವು ರಿಲೇಟಿವ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ಆ ರಿಲೇಟಿವ್ ಕಾನ್ಸಂಟ್ರೇಷನ್ ಅಂದರೆ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಒಂದಕ್ಕಿಂತ ಜಾಸ್ತಿ
ರಿಯಾಕ್ಟೆಂಟ್ಸ್ ಇದ್ದಾಗ ಯಾವುದ್ರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅದು ಪ್ರಾಕ್ಟಿಕಲಿ ರಿಮೈನ್ಸ್ ಕಾನ್ಸ್ಟೆಂಟ್, ಯಾವ್ದು ಕಡಿಮೆ ಇರುತ್ತೆ ಅದ್ರ ಮೇಲೆ ನಾವು ರೇಟು ಮತ್ತು ಆರ್ಡರ್ನ ಡಿಸೈಡ್ ಮಾಡ್ತೀವಿ ಸ್ಟೂಡೆಂಟ್ಸ್. ಅನದರ್ ಒನ್ ಎಕ್ಸಾಂಪಲ್, ಇನ್ವರ್ಷನ್ ಆಫ್ ಕೇನ್ ಶುಗರ್. ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತಕ್ಕಂಥದ್ದು. ವಾಟ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಕೇನ್ ಶುಗರ್? C12H22O11 ಪ್ಲಸ್ H2O. ಹೈಡ್ರಾಲಿಸಿಸ್ ಮಾಡ್ತಿದ್ರಿ, ಇಲ್ಲೂ ಕೂಡ ಅಸಿಡಿಕ್ ಮೀಡಿಯಮ್ ಯೂಸ್ ಮಾಡ್ತಿದ್ದೀವಿ. C6H12O6 ಪ್ಲಸ್ C6H12O6 ಅಂತಕ್ಕಂಥದ್ದು. ಹಾಗಾಗಿ ಕೇನ್ ಶುಗರ್ನ ನಾವು ಹೈಡ್ರಾಲಿಸಿಸ್ ಮಾಡಿದಾಗ ಒಂದು ಮಾಲಿಕ್ಯೂಲ್ ಗ್ಲೂಕೋಸ್ ಬರುತ್ತೆ, ಅನದರ್ ಒಂದು ಮಾಲಿಕ್ಯೂಲ್ ಫ್ರಕ್ಟೋಸ್ ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನೀವು ಫಸ್ಟ್ ಕ್ಲಾಸ್ನಲ್ಲೇ ಕೇಳಿದ್ರ ಗ್ಲೂಕೋಸು ಮತ್ತು ಫ್ರಕ್ಟೋಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ, ಇದನ್ನು ನಾವು ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಇದು ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಓಕೆ, ಇದನ್ನು ಆಲ್ಡೋ ಎಕ್ಸೋಸಸ್ ಅಂತ ಕರಿತೀವಿ, ಇದನ್ನು ಕೀಟೋ ಪೆಂಟೋಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅಂದರೆ ಇಲ್ಲಿ 6 ಮೆಂಬರ್ಡ್ ರಿಂಗು, ಇಲ್ಲಿ 5 ಮೆಂಬರ್ಡ್ ರಿಂಗ್ ಇರುತ್ತೆ. ಸ್ಟ್ರಕ್ಚರಲ್ಲಿ ಬಯೋಮಾಲಿಕ್ಯೂಲ್ಸ್ ಅಂತ ಚಾಪ್ಟರ್ ಇದೆ, ಅಲ್ಲಿ ನೀವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀರಾ. ಓಕೆ, ಈಗ ರೇಟ್ ಬರೆಯೋಣ ಸ್ಟೂಡೆಂಟ್ಸ್. K into C12H22O11 whole to the power of 1, H2O whole to the power of 1 ಅಂತ ಬರ್ಕೋಬೇಕಾಯಿತು, 0 ಬರ್ಕೊಂಡಿದ್ದೀವಿ. ಹಾಗಾಗಿ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ ಈಕ್ವಲ್ ಟು 1 ಪ್ಲಸ್ 0 ಈಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು. ಹಾಗಾಗಿ ಇದು ಕೂಡ ನಾವು ಥಿಯರಿಟಿಕಲಿ ಸೆಕೆಂಡ್ ಆರ್ಡರು, ಬಟ್ ಪ್ರಾಕ್ಟಿಕಲಿ ಬರೆದಾಗ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತಕ್ಕಂಥದ್ದು. ಇಲ್ಲೊಂದು ನೋಟ್ ಇದೆ ನೋಡಿ ಸ್ಟೂಡೆಂಟ್ಸ್. ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್ ದ ಕಾನ್ಸಂಟ್ರೇಷನ್ ಆಫ್ ಒನ್ ಆಫ್ ದ ರಿಯಾಕ್ಟೆಂಟ್ಸ್ ಈಸ್ ಟೇಕನ್ ಇನ್ ಎ ಲಾರ್ಜ್ ಎಕ್ಸೆಸ್. ನಾವು ಯಾವುದ್ರ ಕಾನ್ಸಂಟ್ರೇಷನ್ನ ತುಂಬ ಜಾಸ್ತಿ ತಗೊತೀವೋ ದ ರೇಟ್ ಪ್ರಾಕ್ಟಿಕಲಿ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾದರೆ ಆ ಒಂದು ರೇಟ್ ಆಫ್ ದ ರಿಯಾಕ್ಷನ್ ಅಥವಾ ಅದು ರೇಟ್ ಅಂತಕ್ಕಂಥದ್ದು ಏನಾಗಿರುತ್ತೆ ಸ್ಟೂಡೆಂಟ್ಸ್? ಪ್ರಾಕ್ಟಿಕಲಿ ರಿಮೈನ್ಸ್ ಕಾನ್ಸ್ಟೆಂಟ್, ಅಂದರೆ 0 whole to the power of 0 ಆಗಿರುತ್ತೆ. ಯಾವುದ್ರದ್ದು ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ ಯುವರ್ ಥಿಯರಿ ಎಕ್ಸಾಮಿನೇಷನ್ ಸ್ಟೂಡೆಂಟ್ಸ್.